ಸ್ನೇಹಿತರೆ, ನಾಳೆ ಫೆಬ್ರವರಿ 23 ಭಾನುವಾರ, ನಾಳೆಯಿಂದ 48 ವರ್ಷ ಈ 5 ರಾಶಿಯವರಿಗೆ ಬಂಗಾರದ ಯೋಗ ಶುರುವಾಗ್ತಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ. ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇರೋದ್ರ ಜೊತೆಗೆ ದುಡ್ಡಿನ ಮಹಾ ಮಳೆಯನ್ನ ಹೊಂದುತ್ತಾರೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ಫೆಬ್ರವರಿ 23 ಭಾನುವಾರ ಮುಗಿದು ಮುಂದಿನ 48 ವರ್ಷ ಈ 5 ರಾಶಿಯವರಿಗೂ ಕೂಡ ಸೂರ್ಯದೇವರ ಕೃಪೆ ಇರೋದ್ರಿಂದ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ. ಬಂಗಾರದ ಯೋಗವನ್ನ ಈ ರಾಶಿಯವರು ಇವರ ಜೀವನದಲ್ಲಿ ನೋಡ್ತಾರೆ ಅಂತ ಹೇಳಬಹುದು. ಎಷ್ಟು ದಿನ ಒಂದಷ್ಟು ಕೆಟ್ಟ ಸೂಚನೆಗಳನ್ನ ಕೊಟ್ಟಿದ್ದಂತಹ ದೇವರು ಇನ್ಮುಂದೆ ನಿಮ್ಮ ಬದುಕಿನಲ್ಲಿ ಮಹತ್ವಪೂರ್ಣ ದಿನಗಳನ್ನ ಕರುಣಿಸ್ತಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಜೀವನದಲ್ಲಿ ಇರತಕ್ಕಂತ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ನೀವು ಹೊಸ ಹೂಡಿಕೆಯಿಂದ ಲಾಭವನ್ನ ಕೂಡ ಪಡೆದುಕೊಳ್ಬಹುದು. ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಒಂದಷ್ಟು ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಲಾಭಗಳನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ನಿಮ್ಗೆ ಅದ್ಭುತವಾದ ಸಂದರ್ಭಗಳು ಇನ್ ಮುಂದೆ ಕಾಣಸಿಗಿದ್ದು ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ. ಅಂದ್ರೆ ನೀವು ಕಂಡಂತಹ ಕನಸು ಇನ್ ಮುಂದೆ ನನಸಾಗುತ್ತೆ. ಹೀಗಾಗಿ ನೀವು ಒಂದಷ್ಟು ದಿನಗಳ ಕಾಲ ಏನು ಕಷ್ಟಗಳನ್ನ ಅನುಭವಿಸಿದ್ರಲ್ಲ, ಆ ಕಷ್ಟಗಳಿಂದ ಮುಕ್ತಿ ಅನ್ನೋದು ಸಿಗುವುದರ ಜೊತೆಗೆ ಕಂಡ ಕನಸೆಲ್ಲವೂ ಕೂಡ ನನಸಾಗುವ ಕಾಲ ಸನಿಹತವಾಗ್ತಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಲಾಭದಾಯಕ ದಿನಗಳನ್ನ ನೀವು ಕಾಣ್ತೀರಾ. ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ದೊರಕುತ್ತೆ. ನಿಮ್ಮ ಸಂಬಂಧಿಕರೊಂದಿಗೆ ಯಾವುದಾದ್ರೂ ಮನಸ್ತಾಪ ಉಂಟಾಗಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು. ಇದು ನಿಮ್ಗೆ ಶುಭ ಸಮಯ ಅಂತ ಹೇಳಬಹುದು. ನಿಮ್ಮ ಮನಸ್ಸು ಈ ಸಂದರ್ಭದಲ್ಲಿ ಸಂತಸವಾಗಿರೋದ್ರ ಜೊತೆಗೆ ನಿಮ್ಮ ನಡತೆಗೆ ತಕ್ಕಂತೆ ಈ ಒಂದು ದಿನಗಳಲ್ಲಿ ನಿಮ್ಗೆ ಲಾಭ ಸಿಗುತ್ತೆ. ಮುಂದಿನ ಸಮಯವೂ ಕೂಡ ನಿಮಗೆ ಸಾಕಷ್ಟು ಅನುಕೂಲಕರವಾಗಿರೋದ್ರ ಜೊತೆಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನ ಪಡೆದುಕೊಳ್ತೀರಾ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭ ಪಡೆಯುವ ಸಂಭವ ಹೆಚ್ಚಿಗೆ ಇದೆ. ಅಲ್ಲದೆ ಕೆಲ ಯೋಜನೆಗಳಲ್ಲಿ ಸಾಕಷ್ಟು ಲಾಭ ಸಿಗುತ್ತೆ. ನಿಮ್ಮ ಆದಾಯ ಹೆಚ್ಚಿಸಲು ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ಒಂದು ದಿನ ಶುಭ ಸೂಚನೆಯನ್ನ ನೀಡ್ತಾ ಇದ್ದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಂಡು ನಿಮ್ಮ ಅಪರಿಪೂರ್ಣ ಕಾರ್ಯಗಳು ಏನಿದೆ ಅದೆಲ್ಲವೂ ಕೂಡ ಪರಿಪೂರ್ಣವಾಗ್ತಾ ಹೋಗುತ್ತೆ. ವೈವಾಹಿಕ ಜೀವನದಲ್ಲಿ ನೀವು ಸುಖವನ್ನ ಕಾಣ್ತೀರಾ. ಮನಸ್ಸಿನ ಬಗ್ಗೆ ಒಂದಷ್ಟು ನಿಯಂತ್ರಣ ಹೊಂದುವ ಅವಶ್ಯಕತೆ ಇದ್ದು, ಇಲ್ಲದಿದ್ರೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹೀಗಾಗಿ ಒಂದಷ್ಟು ನಿಯಂತ್ರಣಗಳನ್ನ ನೀವು ಪಡೆದುಕೊಳ್ಬೇಕಾಗುತ್ತೆ. ನಿಮ್ಮ ಮಾನಸಿಕ ಮತ್ತೆ ಶಾರೀರಿಕ ಸ್ಥಿತಿ ಮೊದಲಿಗಿಂತಲೂ ಅತ್ಯುತ್ತಮವಾಗಿದೆ. ಹೀಗಾಗಿ ನೀವೇನಾದ್ರೂ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡಿ. ಆರ್ಥಿಕ, ಶಾರೀರಿಕ, ಮಾನಸಿಕ ಸ್ಥಿತಿಯಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ. ಹೊಸ ಕೆಲಸವನ್ನ ಶುರು ಮಾಡಿದ್ರೆ ಅಂದುಕೊಂಡ ಸಮಯಕ್ಕೆ ಅದನ್ನ ಮುಕ್ತಾಯಗೊಳಿಸ್ತೀರಾ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆ ಇದೆ. ನಿಮ್ಮ ಮಕ್ಕಳಿಂದಲೂ ಕೂಡ ಒಂದಷ್ಟು ಪ್ರಗತಿಯ ಸೂಚನೆಗಳು ಕಾಣ್ತಾ ಇದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.